ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಸ್ಥಳ. ಇಲ್ಲಿ ಕಲ್ಲುಗಳು ಕೇವಲ ಕಲ್ಲುಗಳಲ್ಲ, ಅವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೇಳುತ್ತವೆ. ಅದೇ ಐಹೊಳೆ. ಐಹೊಳೆಯನ್ನು ಭಾರತದ ದೇವಾಲಯ ವಾಸ್ತುಶಿಲ್ಪದ ಪ್ರಯೋಗಶಾಲೆ ಅಥವಾ ದೇವಾಲಯಗಳ ತೊಟ್ಟಿಲು ಎಂದು ಕರೆಯಲಾಗುತ್ತದೆ. ಐಹೊಳೆಯ ಇತಿಹಾಸ. ಐಹೊಳೆ ಪ್ರಾಚೀನ ಕಾಲದಲ್ಲಿ ಬಾದಾಮಿ ಚಾಲುಕ್ಯರ ಪ್ರಮುಖ ಕೇಂದ್ರವಾಗಿತ್ತು. ಕ್ರಿ.ಶ. 6ನೇ ಶತಮಾನದಿಂದ 8ನೇ ಶತಮಾನದವರೆಗೆ ಚಾಲುಕ್ಯರು ಇಲ್ಲಿ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ವಿಶೇಷವಾಗಿ ಪುಲಕೇಶಿ ಪ್ರಥಮ, ಕೀರ್ತಿವರ್ಮ ಮತ್ತು ಪುಲಕೇಶಿ ದ್ವಿತೀಯರ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಬಹಳಷ್ಟು ಅಭಿವೃದ್ಧಿಯಾಯಿತು. ಐಹೊಳೆಯಲ್ಲಿ ವಿವಿಧ ರೀತಿಯ ದೇವಾಲಯಗಳ ವಿನ್ಯಾಸಗಳನ್ನು ಪ್ರಯೋಗಿಸಲಾಗಿದ್ದು, ನಂತರದ ಬಾದಾಮಿ ಮತ್ತು ಪಟ್ಟದಕಲ್ಲಿನ ವಾಸ್ತುಶಿಲ್ಪಕ್ಕೆ ಇದು ದಾರಿ ಮಾಡಿಕೊಟ್ಟಿತು. ದುರ್ಗಾ ದೇವಾಲಯ. ಐಹೊಳೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ದುರ್ಗಾ ದೇವಾಲಯ. ಹೆಸರಿನಲ್ಲಿ ದುರ್ಗಾ ಇದ್ದರೂ ಈ ದೇವಾಲಯವು ದುರ್ಗಾ ದೇವಿಗೆ ಮಾತ್ರ ಸಮರ್ಪಿತವಾದದ್ದು ಅಲ್ಲ. ಇದರ ವಿಶಿಷ್ಟವಾದ ಅರ್ಧವೃತ್ತಾಕಾರದ ಹಿಂಭಾಗ, ಸುತ್ತಲೂ ಇರುವ ಕಂಬಗಳ ಮಂಟಪ ಮತ್ತು ಸುಂದರ ಶಿಲ್ಪಗಳು ಇದರ ವಿಶೇಷತೆ. ದೇವಾಲಯದ ಗೋಡೆಗಳಲ್ಲಿ ರಾಮಾಯಣ, ಮಹಾಭಾರತ ಮತ್ತು ಹಿಂದೂ ಪುರಾಣಗಳಿಗೆ ಸಂಬಂಧಿಸಿದ ಅನೇಕ ಶಿಲ್ಪಗಳನ್ನು ಕಾಣಬಹುದು. ಲಾರ್ಡ್ ಖಾನ್ ದೇವಾಲಯ. ಇನ್ನೊಂದು ಪ್ರಸಿದ್ಧ ದೇವಾಲಯ ಲಾರ್ಡ್ ಖಾನ್ ದೇವಾಲಯ. ಇದು ಐಹೊಳೆಯ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಇದರ ಸರಳವಾದರೂ ವಿಶಿಷ್ಟವಾದ ವಾಸ್ತುಶಿಲ್ಪವು ಆ ಕಾಲದ ನಿರ್ಮಾಣ ತಂತ್ರಜ್ಞಾನದ ಅದ್ಭುತತೆಯನ್ನು ತೋರಿಸುತ್ತದೆ. ಇತರ ದೇವಾಲಯಗಳು. ಐಹೊಳೆಯಲ್ಲಿ 70ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳು ಮತ್ತು ಸ್ಮಾರಕಗಳು ಇವೆ. ಇಲ್ಲಿ ಹಿಂದೂ, ಜೈನ ಮತ್ತು ಬೌದ್ಧ ಪರಂಪರೆಗಳ ಪ್ರಭಾವವನ್ನು ಕಾಣಬಹುದು. ರಾವಣಫಡಿ ಗುಹೆ, ಗೌಡರಗುಡಿ, ಉಚ್ಚಿಮಲ್ಲಿಗುಡಿ ಮತ್ತು ಮೇಗುತಿ ಜೈನ ದೇವಾಲಯ ಮುಂತಾದವುಗಳು ಐಹೊಳೆಯ ಪ್ರಮುಖ ಐತಿಹಾಸಿಕ ತಾಣಗಳಾಗಿವೆ. ಐಹೊಳೆಯ ವಿಶೇಷತೆ. ಐಹೊಳೆಯ ದೊಡ್ಡ ವಿಶೇಷತೆ ಏನೆಂದರೆ ಇಲ್ಲಿ ಒಂದೇ ರೀತಿಯ ದೇವಾಲಯಗಳಿಲ್ಲ. ಚೌಕಾಕಾರದ ವಿನ್ಯಾಸದಿಂದ ಹಿಡಿದು ಆಯತಾಕಾರದ ವಿನ್ಯಾಸ, ಅರ್ಧವೃತ್ತಾಕಾರದ ವಿನ್ಯಾಸ ಮತ್ತು ವಿಭಿನ್ನ ಗರ್ಭಗುಡಿ, ಮಂಟಪ ವಿನ್ಯಾಸಗಳವರೆಗೆ ಹಲವು ಪ್ರಯೋಗಗಳನ್ನು ಇಲ್ಲಿ ಕಾಣಬಹುದು. ಈ ಕಾರಣಕ್ಕಾಗಿಯೇ ಐಹೊಳೆಯ ಭಾರತೀಯ ದೇವಾಲಯ ವಾಸ್ತುಶಿಲ್ಪದ ಬೆಳವಣಿಗೆಯನ್ನು ಅರ್ಥಮಾಡಿಕೊಳ್ಳಲು ಅತ್ಯಂತ ಮಹತ್ವದ ಸ್ಥಳವಾಗಿದೆ. ಇಂದು ಐಹೊಳೆ ಕರ್ನಾಟಕದ ಪ್ರಮುಖ ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಕಲ್ಲಿನಲ್ಲಿ ಕೆತ್ತಿದ ಶಿಲ್ಪಗಳು, ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಚಾಲುಕ್ಯರ ಅದ್ಭುತ ವಾಸ್ತುಶಿಲ್ಪ, ಇವೆಲ್ಲವನ್ನು ಒಂದೇ ಸ್ಥಳದಲ್ಲಿ ನೋಡಬೇಕೆಂದರೆ ಐಹೊಳೆ ನಿಮ್ಮ ಪ್ರವಾಸ ಪಟ್ಟಿಯಲ್ಲಿ ಖಂಡಿತ ಇರಬೇಕು. ಇಂತಹ ಕರ್ನಾಟಕದ ಇತಿಹಾಸ, ಪ್ರವಾಸಿ ತಾಣಗಳು ಮತ್ತು ಅದ್ಭುತ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಮತ್ತೊಂದು ಅದ್ಭುತ ಐತಿಹಾಸಿಕ ತಾಣದೊಂದಿಗೆ ಮತ್ತೆ ಭೇಟಿಯಾಗೋಣ.